ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ನಾನು ಬೇಸಿಕ್ದು ಟ್ರಿಬಲ್ ಕ್ರೋಶಾ, ಡಬಲ್ ಕ್ರೋಶಾ, ಸಿಂಗಲ್ ಕ್ರೋಶಾ ಮತ್ತು ಹಾಫ್ ಡಬಲ್ ಕ್ರೋಶಾ ಮತ್ತು ಚೈನ್ ಸ್ಟಿಚ್ನ ಕೂಡ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೆ. ಅದ್ರ ಕಂಟಿನ್ಯೂ ಪಾರ್ಟ್ ಇದು. ಇದರಲ್ಲಿ ನಿಮಗೆ ಈಗ ಇದೇನಿದೆಯಲ್ವ ಸಿಂಗಲ್ ಲೈನ್ ಅಲ್ವಾ, ಇದರ ಮೇಲೆ ಅಂದರೆ ಡಬಲ್ ಲೈನು, ತ್ರಿಬಲ್ ಲೈನ್ ಈ ರೀತಿ ಯಾವ ರೀತಿ ಹಾಕ್ಕೊಂಡು ಹೋಗೋದು ಅಂತ ಹೇಳ್ಕೊಡೋಕ್ಕೆ ಇವತ್ತು ಬಂದಿದ್ದೀನಿ. ಹಾಗೆ ನಿನ್ನೆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ, ಬೇಸಿಕ್ ಗೊತ್ತಿಲ್ಲ ಅಂದರೆ ನೀವು ನೋಡ್ಬೋದು. ಬನ್ನಿ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿ. ನೋಡಿ, ಫಸ್ಟು ಇದು ಚೈನ್ ಸ್ಟಿಚ್ಚನ್ನು ಡಬಲ್ ಹಾಕ್ಕೊಳ್ಳೋಕೆ ಬರೋದಿಲ್ಲ, ಇದು ಬೇಸಿಕ್ ಅಷ್ಟೇ. ಈಗ ನೆಕ್ಸ್ಟು ಫಸ್ಟು ಸಿಂಗಲ್ ಕ್ರೋಶಾದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಹಾಕ್ಕೊಳ್ಬಹುದು ಅಂತ ಹೇಳ್ಕೊಡ್ತೀನಿ ನಾನು ಇವತ್ತು ನಿಮಗೆ. ನಾನು ಇದಕ್ಕೆ ಬೇರೆ ದಾರ ಯೂಸ್ ಮಾಡ್ತಾಯಿದ್ದೀನಿ, ಉಲ್ಲನ್ನು ಬೇರೆ ಕಲರ್ದು. ನೀವು ಅದನ್ನೇ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಅಥವಾ ಬೇರೆದು ಹಾಕ್ಕೊಳ್ಬೋದು. ನೋಡಿ, ನಾನೀಗ ಈ ಹುಲ್ಲನ್ನು ಬಂದುಬಿಟ್ಟು ಇದಕ್ಕೆ ಜಾಯಿಂಟ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಮಾಡಬೇಕಾದ್ರೆ ಈ ರೀತಿ ನೋಡಿ, ಈ ಹುಲ್ಲನ್ನು ಇದರ ಕೆಳಗಡೆ ಹಿಡ್ಕೊಂಡ್ಬಿಟ್ಟು ಈ ರೀತಿ ಇದನ್ನು ಮೇಲಿಟ್ಕೊಂಡು ನೋಡಿ ಈ ರೀತಿ ಹಿಡ್ಕೊಂಡ್ಬಿಟ್ಟು ಫಸ್ಟ್ ಚೈನ್ ಸ್ಟಿಚ್ ಏನಿರುತ್ತಲ್ವ ಅದರಲ್ಲಿ ಸೂಜಿನ ಇನ್ಸರ್ಟ್ ಮಾಡಿಕೊಂಡು ಮೊದಲಿಗೆ ಈ ದಾರನ ಲಾಕ್ ಮಾಡ್ಕೊಳ್ಳಿ. ಇದಕ್ಕೆ ಈ ರೀತಿ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ನಾವು ಫಸ್ಟ್ ಸಿಂಗಲ್ ಕ್ರೋಶಾ ಹಾಕ್ಕೊಳ್ಬೇಕಲ್ವ, ಇದರಲ್ಲಿ ಸೂಜಿನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಒಂದು ಫಸ್ಟ್ ಸಿಂಗಲ್ ಕ್ರೋಶಾನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಮತ್ತು ಇಲ್ಲೇನು ಕಾಣಿಸ್ತಿದೆಯಲ್ವ ಯೆಲ್ಲೋ ಕಲರ್ ಚೈನ್ ಸ್ಟಿಚ್, ಅದರಲ್ಲಿ ಸೂಜಿನ ಹಾಕ್ಕೊಳ್ತಾ ನಾವು ಸಿಂಗಲ್ ಕ್ರೋಶಾನ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಕಾಣಿಸ್ತಾ ಇದು. ಈ ಎಣಿಕೆ ರೀತಿ ಏನು ಕಾಣಿಸ್ತಿದ್ದಾವಲ್ವ, ಇಲ್ಲಿ ಎರಡರಲ್ಲಿ ನೋಡಿ ಈ ರೀತಿ ಸೂಜಿನ ಪಾಸ್ ಮಾಡಿಕೊಂಡು ಒಂದೆಳೆ ದಾರನ ಎಳ್ಕೊಂಡು ಮತ್ತು ಈ ರೀತಿ ಸೂಜಿಲೆ ಇನ್ನೊಂದೆಳೆ ದಾರ ಎಳ್ಕೊಂಡು ಪಾಸ್ ಮಾಡಿಕೊಂಡ್ರೆ ಆಯಿತು. ಇದೇ ರೀತಿ ಸಿಂಗಲ್ ಕ್ರೋಶಾ ಇದನ್ನ ಫುಲ್ ಹಾಕ್ಕೊಳ್ಳಿ. ಮತ್ತು ಈ ಕಡೆ ಟರ್ನ್ ಮಾಡೋದು ಯಾವ ರೀತಿ ಅಂತ ಹೇಳ್ತೀನಿ ನಿಮಗೆ. ನೋಡಿ, ಮುಗೀತಲ್ವ ಕೊನೆಗೆ. ಈಗ ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಹಿಂದುಗಡೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಒಂದು ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಚೈನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಈಗ ಇಲ್ಲೇನು ಎಣಿಕೆ ರೀತಿ ಕಾಣಿಸ್ತಿದ್ದಾವಲ್ವ, ನೋಡಿ ಕಾಣಿಸ್ತಿದ್ದಾವೆ ತಾನೆ, ಇದರಲ್ಲಿ ನಾವು ಸೂಜಿನ ಹಾಕ್ಬಿಟ್ಟು ನಾವು ಈಗ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಈಗ ಹಾಕ್ತೀನಿ ನೋಡಿ ಈ ರೀತಿ ಎಣಿಕೆ ರೀತಿ ಕಾಣಿಸ್ತಿದ್ದಾವಲ್ಲ ಅದರೊಳಗೆ ಸೂಜಿನ ಇನ್ಸರ್ಟ್ ಮಾಡಿಬಿಟ್ಟು ನಾವು ಸಿಂಗಲ್ ಕ್ರೋಶಾನ ಹಾಕ್ಕೊಳ್ತಾ ಹೋಗಬೇಕು. ನಿಮಗೆ ಇದು ಅರ್ಥ ಆಗಿತ್ತಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಒಂದು ಕಡೆ ಹೋಗ್ಬೋದು. ನಾನು ಇನ್ನೊಂದು ಬಾರಿ ಇಲ್ಲಿ ಟರ್ನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸಿ ಇದು ಸಿಂಗಲ್ ಕ್ರೋಶಾದ ಸ್ಟೆಪ್ಸ್ನ ಮುಗಿಸ್ತೀನಿ.
ನೋಡಿ ಈಗ ಇದರಲ್ಲಿ 3 ಸ್ಟೆಪ್ಪು ಮುಗೀತು ನೋಡಿ. ಫಸ್ಟ್ ಸ್ಟೆಪ್ ಏನೋ ಸ್ವಲ್ಪ ಅಗಲವಾಗಿ ಕಾಣಿಸ್ತಿದೆ ಅಲ್ವಾ, ಯಾಕಂದರೆ ಇಲ್ಲಿ ಚೈನ್ ಸ್ಟಿಚ್ ಬಂದ್ಬಿಟ್ಟು ನಮಗೆ ಸಪ್ರೇಟ್ ಆದ ರೀತಿ ಕಾಣಿಸ್ತೆ, ಹಾಗಾಗಿ ಇದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸ್ವಲ್ಪ ಅಗಲ ಕಾಣಿಸ್ತೆ ಅಷ್ಟೇ. ಈಗ ನೋಡಿ ನೆಕ್ಸ್ಟ್ ಟರ್ನ್ ಮಾಡೋದು ಯಾವ ಹೇಳ್ಕೊಡ್ತೀನಿ ಅನ್ನಲ್ವ ಇನ್ನೊಂದು ಬಾರಿ. ಈ ರೀತಿ ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಚೈನ್ ಹಾಕ್ಕೊಂಡು ಫಸ್ಟ್ ಇದೇನು ಕಾಣಿಸ್ತಿದೆ ಅಲ್ವಾ ಎಣಿಕೆ ರೀತಿ ಇರೋದು, ಅದರಲ್ಲಿ ಸೂಜಿನ ಈ ರೀತಿ ಪಾಸ್ ಮಾಡಿಕೊಂಡು ನೋಡಿ ಈ ರೀತಿ ಹಾಕ್ಕೊಳ್ತಾ ಹೋದರೆ ಮುಗೀತು. ನೀವು ಸ್ಟೆಪ್ ಬೈ ಸ್ಟೆಪ್ ಇದನ್ನು ಹಾಕ್ಕೊಳ್ಬೋದು ನೋಡಿ. ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ ಸಿಂಗಲ್ ಕ್ರೋಶೆ ಬಂದುಬಿಟ್ಟು. ಈಗ ನೆಕ್ಸ್ಟ್ ನಾವು ಹಾಫ್ ಡಬಲ್ ಕ್ರೋಶದ್ದು ಯಾವ ರೀತಿ ಹಾಕ್ಕೊಳ್ಬೇಕು ನೆಕ್ಸ್ಟ್ ಸ್ಟೆಪ್ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇದು ಹಾಫ್ ಡಬಲ್ ಕ್ರೋಶೆ, ಇದ್ರ ಕೆಳಗಡೆ ನೋಡಿ, ಇದ್ರ ಕೆಳಗಡೆ ಈ ರೀತಿ ಇಟ್ಕೊಂಡ್ಬಿಟ್ಟು ಈಗ ಫಸ್ಟ್ ಚೈನಲ್ಲಿ ನಾವು ಸೂಜಿನ ನೋಡಿ ಹಾಕ್ಬಿಟ್ಟು ಈಗ ಮೊದಲಿಗೆ ಈ ಸೂಜಿನ ಈ ದಾರನ ಲಾಕ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಮಾಡಿಕೊಂಡ್ರೆ ಇದು ದಾರ ಲಾಕ್ ಆಗುತ್ತೆ. ಈ ದಾರನ ಇದ್ರೊಳಗೆ ಹಿಂಗೆ ಸೈಡಿಗೆ ಹಿಂಗೆ ಹಿಡ್ಕೊಂಡ್ರೆ ಇದು ನಾವು ಎಣಿಕೆ ಹಾಕುವಾಗ ಮುಚ್ಚೋಗುತ್ತೆ. ಈಗ ನಾವು ಇಲ್ಲಿ 2 ನಾವು ಈಗ ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ನೋಡಿ. ಹಾಫ್ ಡಬಲ್ ಕ್ರೋಶೆ ಹಾಕುವಾಗಲಿ ಅಥವಾ ಡಬಲ್ ಕ್ರೋಶೆ ಹಾಕುವಾಗಲಿ ನಾವು ಸೂಜಿಗೆ ಈ ರೀತಿ ಒಂದೆಳೆ ದಾರನ ಸುತ್ಕೊಂಡ್ಬಿಟ್ಟು ಹಾಕ್ತೀವಿ. ಈ ರೀತಿ ಸುತ್ಕೊಂಡು ಹಾಕ್ಕೊಂಡು ಈ ರೀತಿ 3 ಲೂಪ್ಸು ಒಂದೇ ಬಾರಿಗೆ ಪಾಸ್ ಮಾಡಿಕೊಂಡ್ರೆ ಇದು ಬಂದ್ಬಿಟ್ಟು ಫಸ್ಟ್ ಡಬಲ್ ಕ್ರೋಶೆ ಆಗಿರುತ್ತೆ. ಈಗ ಹಾಫ್ ಡಬಲ್ ಕ್ರೋಶೆ ಆಗಿರುತ್ತೆ. ಈಗ ನೆಕ್ಸ್ಟ್ ನೋಡಿ ಮತ್ತೆ ಒಂದೆಳೆ ದಾರನ ಸೂಜಿ ಸುತ್ಕೊಂಡ್ಬಿಟ್ಟು ಈ ರೀತಿ ಸೂಜಿನ ಹಾಕಿ ಒಂದೆಳೆ ದಾರ ತಗೊಂಡು ಪಾಸ್ ಮಾಡಿಕೊಂಡ್ರೆ ಮುಗೀತು. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ವಿ. ನಾನಿನ್ನೆ ಇವನ್ನೆಲ್ಲ ತ್ರಿಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮತ್ತು ಹಾಫ್ ಡಬಲ್ ಕ್ರೋಶೆ ಇವೆಲ್ಲಷ್ಟು ಹೇಳ್ಕೊಟ್ಟಿದ್ದ ಕಾರಣ ನಾನಿವತ್ತು ಇಲ್ಲಿ ಎಣಿಕೆ ಹಾಕುವಾಗ ಸ್ವಲ್ಪ ಸ್ಪೀಡಾಗಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ಕೊನೆಗೆ ಒಂದು ಉಳಿದಿದೆ. ಈ ಕೊನೆದು ಬಂದುಬಿಟ್ಟು ಸ್ವಲ್ಪ ಇದು ಸೂಜಿನ ಇನ್ಸರ್ಟ್ ಹಾಕೋಕ್ಕಾಗಲ್ಲ, ಇದರಲ್ಲಿ ಸ್ವಲ್ಪ ಟೈಟ್ ಇರುತ್ತೆ. ನಾನೀಗ ನೋಡಿ ಲೂಸ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀವು ಒಮ್ಮೆ ಒಂದು ಬಾರಿ ಲೂಸ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಕಡ್ಕಚ್ಚಿನಿ ಅಣ್ಣ ತಗೊಂಡು ಕಡ್ಕ. ನೋಡಿ ಇಲ್ಲಿಗೆ ಬಂದುಬಿಟ್ಟು ಇದು ಟ್ರಿಬಲ್ ಕ್ರೋಶೆದು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ರೌಂಡ್ ಯಾವ ರೀತಿ ಹಾಕ್ಕೊಳ್ಳೋದಂದರೆ ಈ ರೀತಿ ಟರ್ನ್ ಮಾಡೋದು, 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋದು, ಸಾರಿ 2 ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ಬೇಕು ಫಸ್ಟು ನೋಡಿ. 2 ಚೈನ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಈಗೇನು ಇಲ್ಲಿ ಕಾಣಿಸ್ತಿದ್ದಾವಲ್ವ ಎಣಿಕೆ ರೀತಿ, ಇದರಲ್ಲಿ ಸೂಜಿನ ಇನ್ಸರ್ಟ್ ಮಾಡಿಬಿಟ್ಟು ನಾವು ಮತ್ತೆ ಕ್ರೋಶೆನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು, ಕಂಟಿನ್ಯೂ ಮಾಡ್ತಾ ಹೋಗಬೇಕು.
ನೋಡಿ ಈ ಹಾಫ್ ಡಬಲ್ ಕ್ರೋಶೆ ಬಂದ್ಬಿಟ್ಟು ಈ ರೀತಿ ಕಾಣಿಸ್ತೆ. ನಿಮಗೆ ಅರ್ಥ ಆಗಿದರೆ ನೀವು ಸ್ಕಿಪ್ ಮಾಡಿಕೊಳ್ಬಹುದು. ನಾನಿಲ್ಲಿ ನಿಮಗೆ ಇನ್ನೊಂದು ಬಾರಿ ಈ ರೀತಿ ಟರ್ನ್ ಮಾಡಿಬಿಟ್ಟು ಯಾವ ರೀತಿ ಹಾಕ್ಕೊಳ್ಳೋದಂತ ಹೇಳ್ತೀನಿ ಅಷ್ಟೇ. ಯಾಕಂದರೆ ಯಾರಿಗೆ ಆದ್ರೂ ಫಸ್ಟ್ ಬಾರಿ ಹೇಳೋಣ ಅಂಡರ್ಸ್ಟ್ಯಾಂಡ್ ಆಗಲ್ಲ. ನೋಡಿ ಕೊನೆಯದು ಬಂದ್ಬಿಟ್ಟು ನಾವಿಲ್ಲಿ ಫಸ್ಟ್ 2 ಚೈನ್ಸ್ ಹಾಕ್ಕೊಂಡಿದ್ವಲ್ವ, ಇಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗಿದೆ. ನೋಡಿ ಈ ರೀತಿ ಕಾಣಿಸ್ತೆ ಹಾಫ್ ಡಬಲ್ ಕ್ರೋಶೆ ಬಂದು. ಈಗ ಮತ್ತೆ ಈ ರೀತಿ ಟರ್ನ್ ಮಾಡಿಬಿಟ್ಟು ಮತ್ತೆ 2 ಚೈನ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಕಾಣಿಸ್ತಿದ್ದಾವಲ್ವ, ಈ ಚೈನ್ಸಲ್ಲಿ ನಾವು ಮತ್ತೆ ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತೀವಿ. ನೋಡಿ ಈ ರೀತಿ ನೋಡಿ ಈ ರೀತಿ ಫುಲ್ ಹಾಕ್ಕೊಳ್ಳಿ ನೀವು. ನೋಡಿ ನಾನು ಇದನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇದು ಡಬಲ್ ಕ್ರೋಶದ್ದು ನಾವು ನಿನ್ನೆ ಹಾಕಿದ್ವಲ್ಲ ಬೇಸಿಕ್ದು, ಅದು ಒಂದಿದು. ಈಗ ನೆಕ್ಸ್ಟ್ ಫಸ್ಟ್ ಯಾವ ದಾರ ನಾವು ಆ್ಯಡ್ ಮಾಡಬೇಕಂತಂದ್ರೂ ನಾವು ಇದೇ ರೀತಿಯೇ ಮಾಡೋದು. ಫಸ್ಟ್ ಚೈನಲ್ಲಿ ಸೂಜಿನ ಇನ್ಸರ್ಟ್ ಮಾಡಿಬಿಟ್ಟು ಆ ಎಳೆ ದಾರನ ಎಳ್ಕೊಂಡು ಫಸ್ಟ್ ಅದನ್ನ ಲಾಕ್ ಮಾಡಿಕೊಂಡು ಈ ರೀತಿ ಹಿಡ್ಕೊಂಡು ಹಿಂದಿನ ದಾರನ ಈ ರೀತಿ ಟೈಟಾಗಿ ಎಳ್ಕೊಂಡು ಅದನ್ನು ಈ ಕಡೆಗೆ ಹಿಡ್ಕೊಳ್ಳಿ ಅಷ್ಟೇ. ಹಿಡ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ನೋಡಿ 1 2 2 ಡಬಲ್ ಕ್ರೋಶೆನ ಹಾಕ್ಕೊಂಡ್ಬಿಟ್ಟು ಸಾರಿ 2 ಸಿಂಗಲ್ ಚೈನ್ ಸ್ಟಿಚ್ಚನ್ನ ಹಾಕ್ಕೊಂಡು ಈಗ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗ್ತೀವಿ ನಾವು. ನೆಕ್ಸ್ಟ್ ಚೈನಲ್ಲಿ ಸೂಜಿನ ಇನ್ಸರ್ಟ್ ಮಾಡಿ ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳೋದು. ಇಲ್ಲಿ ನಮಗೆ ಜಾಸ್ತಿ ಗ್ಯಾಪ್ ಆಗಲೇ ತೋರಿಸಿದ್ನಲ್ವ, ಇಲ್ಲಿ ಜಾಸ್ತಿ ಗ್ಯಾಪ್ ಇದೆ ಅಂಥೇಳಿ. ಈ ರೀತಿ ನಿಮ್ಗೆ ಏನಾದರೂ ಗ್ಯಾಪ್ ಬೇಕಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ ಸಿಂಪಲ್ ನೀವು ಚೈನ್ ಸ್ಟಿಚ್ ಆದ ತಕ್ಷಣ ಫಸ್ಟ್ ಡಬಲ್ ಕ್ರೋಶೆನೇ ನೀವು ಈಗ ಇದೇನು ಚೈನ್ ಸ್ಟಿಚ್ ಹಾಕ್ಕೊಂಡಿರ್ತೀರಲ್ವ ಇದರೊಳಗೇ ಹಾಕ್ಕೊಳ್ಬೇಕು. ನೋಡಿ ಸಿಂಪಲ್ ಇಷ್ಟೇ. ಇದೇನು ಚೈನ್ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲೇ ಮತ್ತೆ ಸೂಜಿನ ಇನ್ಸರ್ಟ್ ಮಾಡಿಬಿಟ್ಟು ನಾವು ಈ ರೀತಿ ಹಾಕ್ಕೊಂಡ್ರೆ ನೋಡಿ ಇದು ಗ್ಯಾಪ್ ಕಾಣಲ್ಲ. ನಾನು ಇದಕ್ಕೆ ಇದೇ ರೀತಿ ಹಾಕ್ತೀನಿ. ಈಗ ನೋಡಿ ನೀವು ಇದರಲ್ಲಿ 2 ಕಲಿತ್ರೆ, ಒಂದು ಕಲರ್ ಯಾವ ರೀತಿ ಆ್ಯಡ್ ಮಾಡೋದು, ಇನ್ನೊಂದು ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳೋದು ಅಂತ. ಇನ್ನೊಂದು ಬಾರಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಟರ್ನ್ ಮಾಡಿಕೊಂಡು ಹಾಕ್ಕೊಳ್ಳೋದು ಅಂತ.
ನೋಡಿ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ನೋಡಿ ಯಾವ್ದು ರೀತಿ ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಟ್ಟು ಈಗ ಫಸ್ಟ್ 2 ಚೈನ್ ಸ್ಟಿಚ್ಚು ಮತ್ತು ಇವು ಏನು ಕಾಣಿಸ್ತಿದಾವಲ್ವ ಇದರಲ್ಲಿ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನೋಡಿ ಇಷ್ಟೇ. ಇವೇನು ಚೈನ್ಸ್ ಇದಾವಲ್ವ ಎಣಿಕೆ ರೀತಿ ಅದರಲ್ಲೇ ನಾವು ಸೂಜಿನ ಹಾಕ್ಬಿಟ್ಟು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಹಾಕ್ಕೊಳ್ತಾ ಹೋಗ್ತೀವಿ. ಇದನ್ನ ಎಷ್ಟು ಬೇಕಿದ್ರೂ ನೀವು ಇಷ್ಟು ಉದ್ದ ಬೇಕಿದ್ರೆ ಹಾಕ್ಕೋಬೋದು, ಅಗಲ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ನಿಮಗೆ ತೋರಿಸೋ ಸಲುವಾಗಿ ಇಷ್ಟಿಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕೊನೆಗೆ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಮಿಡಲ್ ಡಬಲ್ ಕ್ರೋಶ ಹಾಕ್ಕೊಳ್ಳೋದನ್ನ ಅಷ್ಟು ಹೇಳ್ತಿಲ್ಲ, ಯಾಕಂದರೆ ನಿನ್ನೆನೇ ಹೇಳ್ಕೊಟ್ಟಿದ್ದೀನಿ. ನಿನ್ನೆ ಅದ್ರ ಬಗ್ಗೆನೇ 1/2 ಅವರ್ ವಿಡಿಯೋ ಮಾಡಿದ್ದೀನಿ ಬೇಸಿಕ್ ಸ್ಟಿಚ್ ಬಗ್ಗೆ. ನೋಡಿ ಈ ರೀತಿ ಮುಗೀತು. ಈಗ ನೆಕ್ಸ್ಟು ಮತ್ತೆ ಈ ಕಡೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಮತ್ತೆ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಈ ರೀತಿ ಕಾಣ್ತಕ್ಕಂಥ ಎಣಿಕೆ ಚೈನ್ ಸ್ಟಿಚ್ಚಲ್ಲಿ ನಾವು ಸೂಜಿನ ಹಾಕ್ಬಿಟ್ಟು ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಈಗ ನಾನು ಕೊನೆಗೆ ತ್ರಿಬಲ್ ಕ್ರೋಶನ ಯಾವ ರೀತಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳೋದಂತ ಹೇಳ್ಕೊಡ್ತೀನಿ. ಈಗ ನೋಡಿ ಇದು ಬಂದ್ಬಿಟ್ಟು ತ್ರಿಬಲ್ ಕ್ರೋಶ ನಿನ್ನೆ ಹಾಕ್ಕೊಂಡಿದ್ವಲ್ವ ಅದ್ರದ್ದು ಕಂಟಿನ್ಯೂ ಆಗಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಎಲ್ಲ ಸ್ಟಿಚಸ್ ಹಾಕ್ಕೊಳ್ಬೇಕಾದ್ರೂ ನಾವು ದಾರ ಆ್ಯಡ್ ಮಾಡ್ಕೊಳ್ಬೇಕಾದ್ರೂ ಇದೇ ಫಸ್ಟ್ ಸ್ಟೆಪ್ಪು. ನೀವೇನಾದರೂ ಅದೇ ದಾರ ಕಂಟಿನ್ಯೂ ಮಾಡ್ತಾಯಿದ್ರಿ, ಈ ಏನು ಫಸ್ಟ್ಲಿಂದ ಇದೇ ದಾರನೇ ಕಂಟಿನ್ಯೂಸ್ ಆಗಿತ್ತಂದರೆ ನೀವು ಹಾಗೆ ಈ ದಾರನ ಕಂಟಿನ್ಯೂ ಮಾಡ್ಕೊಳ್ಬೋದು. ಈಗ ತೋರಿಸೋ ರೀತಿ ನೋಡಿ, ಮೊದಲಿಗೆ ನಾವಿಲ್ಲಿ 3 ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ಬೇಕು. ಎರಡಾಯಿತು. ಈಗ 3 ಚೈನ್ ಸ್ಟಿಚ್ಚನ್ನ ಹಾಕ್ಕೊಂಡ್ಬಿಟ್ಟು ಈಗ ತ್ರಿಬಲ್ ಕ್ರೋಶ ಯಾವ ರೀತಿ ಹಾಕ್ಕೊಳ್ಳೋದಂತ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಈ ರೀತಿ ಸೂಜಿಗೆ 2 ಬಾರಿ ದಾರನ ಸುತ್ಕೊಂಡ್ಬಿಟ್ಟು ನನಗೆ ಇಲ್ಲಿ ಗ್ಯಾಪ್ ಉಳಿಬಾರ್ದು ಅಂತ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನೆಕ್ಸ್ಟ್ ಸ್ಟಿಚ್ಗೆ ಆದರೂ ಹಾಕ್ಕೊಬೋದು, ಇಲ್ಲಾದರೂ ಹಾಕ್ಕೊಳ್ಬೋದು. ನೋಡಿ 2 ಲೂಪ್ ಫಸ್ಟು, ಸೆಕೆಂಡ್, ನೆಕ್ಸ್ಟ್ 3 ಬಾರಿ ನೋಡಿ ಈ ರೀತಿ. ಈಗ ನೆಕ್ಸ್ಟ್ ಮತ್ತೆ 2 ಬಾರಿ ಸೂಜಿಗೆ ದಾರನ ಸುತ್ಕೊಳ್ಳಿ. ನೆಕ್ಸ್ಟ್ ಚೈನಲ್ಲಿ ಸೂಜಿನ ಹಾಕ್ಬಿಟ್ಟು ಮತ್ತೆ ಒಂದೆಳೆ ದಾರ ತಗೊಂಡು ನೋಡಿ ಈ ರೀತಿ ಇಲ್ಲಿವರೆಗೆ ಹಾಕ್ಕೊಳ್ತಾ ಬನ್ನಿ. ನಾನು ಕೊನೆಗೆ ಮತ್ತೆ ಟರ್ನ್ ಮಾಡಿಬಿಟ್ಟು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಅಮ್ಮ ನೋಡಿ ಕೊನೆದು ಹಾಕ್ಕೊಳ್ತಾ ಇದ್ದೀನಿ.
ಈಗ ಮತ್ತೆ ಯಥಾ ಪ್ರಕಾರ ಈ ರೀತಿ ಟರ್ನ್ ಮಾಡ್ಕೊಂಡ್ಬಿಟ್ಟು ನೋಡಿ ಈ ಕಡೆ ಟರ್ನ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳಿ. 2 3 ಆಯಿತು. ಹಾಕ್ಕೊಂಡ್ಬಿಟ್ಟು 2 ಬಾರಿ ಈ ರೀತಿ ಸುತ್ಕೊಂಡ್ಬಿಟ್ಟು 2 ಎಳೆ ದಾರನ ಸೂಜಿ ಸುತ್ತಕೊಂಡು ನೆಕ್ಸ್ಟ್ ಚೈನಲ್ಲಿ ಸೂಜಿನ ಹಾಕಿ 2 ಲೂಪ್ ಫಸ್ಟ್, ನೆಕ್ಸ್ಟ್ 2 ಲೂಪ್, ಅದ್ರ ನೆಕ್ಸ್ಟ್ 2 ಲೂಪ್ ಈ ರೀತಿ ತಗೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ನಿಮಗೆ ಇನ್ನೊಂದು ಬಾರಿ ನಾನು ಟರ್ನ್ ಮಾಡ್ಕೊಂಡ್ಬಿಟ್ಟು ಹಾಕೋದು ಯಾವ ರೀತಿ ಅಂತ ಇಲ್ಲಿ ಟರ್ನ್ ಮಾಡುವಾಗ ತೋರಿಸ್ತೀನಿ. ನೋಡಿ ಕೊನೆಗೆ ಮುಗಿಸ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಮತ್ತೆ ಈ ಕಡೆ ಟರ್ನ್ ಮಾಡಿಬಿಟ್ಟು ನಾವು ಮತ್ತೆ ಆ್ಯಸ್ ಇಟ್ ಈಸ್ ಯಾವ ರೀತಿ 3 ಚೈನ್ಸ್ ಹಾಕ್ಕೊಳ್ಳಿ. ಈ ಎಣಿಕೆ ರೀತಿ ಕಾಣ್ತಕ್ಕಂಥ ಚೈನ್ಸಲ್ಲಿ ನಾವು ಸೂಜಿನ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತೀವಿ. ನೋಡಿ ಇಷ್ಟೇ ನೋಡಿ ಹಾಕ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ಪು. ಇದು ನೀವು ಎಷ್ಟು ಬೇಕಿದ್ರೂ ಉದ್ದ ಹಾಕ್ಕೊಳ್ಬೋದು, ಅಗಲನೂ ಹಾಕ್ಕೊಳ್ಬಹುದು. ಅಷ್ಟೇ, ನಾನಿಲ್ಲಿಗೆ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ತೋರಿಸೋ ಸಲುವಾಗಿ ನಾನು ಇನ್ನೊಂದು ಬಾರಿ ತೋರಿಸ್ದೆ ಅಷ್ಟೇ. ಇಲ್ಲಿ ಇನ್ನೊಂದು ಚೈನ್ ಹಾಕ್ಕೊಂಡ್ಬಿಟ್ಟು ಸೀಸರಿಂದ ದಾರ ಕಟ್ ಮಾಡಿಕೊಂಡು ಈ ರೀತಿ ಕಾಣಿಸ್ತೆ ನೋಡ್ಬೋದು ನೀವು. ತರ್ತೀನಮ್ಮ. ನೋಡಿ ಇಷ್ಟು ನಾವು ಇವತ್ತು ಈ ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಎಣಿಕೆಗಳು ಸ್ಟೆಪ್ಸು. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಲಿಕ್ಕೆ ಹೋಗಬೇಡಿ. ಮತ್ತು ಇಂಥದ್ದೇ ಒಂದು ವಿಡಿಯೋ ಜೊತೆ ಬರ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ರೌಂಡ್ ಶೇಪ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕಲಿಸ್ಕೊಡ್ತೀನಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.